ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಿನ್ನೆ ನಾವು ಸೂಕ್ಷ್ಮಾಣುಜೀವಿಗಳು ಮಿತ್ರ ಹಾಗೂ ಶತ್ರು ಎಂಬ ಪಾಠದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಅಂತಿಮವಾಗಿ ಪ್ರತಿಜೈವಿಕಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಪ್ರತಿಜೈವಿಕಗಳನ್ನು ಡಾಕ್ಟರರ ಸಲಹೆ ಮೇರೆಗೆ ನಾವು ತೆಗೆದುಕೋಬೇಕು. ಯಾವುದೇ ಮೆಡಿಕಲ್ ಶಾಪ್ನಲ್ಲಿ ಅವರ ಡಾಕ್ಟರರ ಸಲಹೆ ಇಲ್ಲದಲೇ ತೆಗೆದುಕೋಬಾರ್ದು. ಡಾಕ್ಟರ್ ಎಷ್ಟು ಹೇಳಿರ್ತಾರೆ ಅಷ್ಟೇ ತಗೋಬೇಕು. ಅತಿಯಾದ ಡೋಸೇಜ್ ಕೂಡ ತೆಗೆದುಕೋಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿದುಕೊಂಡಿದ್ವಿ. ಅದರ ಜೊತೆಗೆ ನಿನ್ನೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿದಂತಹ ಒಂದು ಅತ್ಯದ್ಭುತವಾದ ಔಷಧಿ ಪೆನ್ಸಿಲಿನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಅದನ್ನು ಈ ದಿವಸ ಮರು ಚರ್ಚೆ ಮಾಡಿಕೊಂಡು ಮುಂದೆ ಹೋಗೋಣ. ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಒಬ್ಬರು ಪ್ರಖ್ಯಾತವಾದಂತಹ ಜೀವವಿಜ್ಞಾನಿ. ಈತ ತನ್ನ ಪ್ರಯೋಗಶಾಲೆಯಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾ ಮತ್ತು ಅನುಪಯುಕ್ತ ಬ್ಯಾಕ್ಟೀರಿಯಾ ಅಂದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ರು. ಆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ಹೇಗೆ ಉಪಯುಕ್ತ ಹೇಗೆ ಹಾನಿಕಾರಕ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು. ಅವುಗಳನ್ನು ಪೆಟ್ರಿ ಡಿಶಲ್ಲಿ ಹಾಕ್ಕೊಂಡು ಒಂದು ಮಾಧ್ಯಮದಲ್ಲಿ ಉಪಯುಕ್ತ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಬೆಳೆಸೋದ್ರ ಮೂಲಕ ಅವರು ಪ್ರಯೋಗಗಳನ್ನು ಮಾಡ್ತಾ ಇದ್ದರು. ಆದರೆ ಒಂದು ದಿವಸ ಅವುಗಳನ್ನ ಒಂದು ಸುರಕ್ಷಿತವಾಗಿ ಇಟ್ಟು ಹೋಗಬೇಕಾಗಿತ್ತು. ಆದರೆ ಮರ್ತುಬಿಟ್ಟು ಟೇಬಲ್ ಮೇಲೆ ಹಾಗೆ ಬಿಟ್ಟು ಹೋಗಿದ್ರು. ಅವರು 2 ದಿವಸ ಆದಮೇಲೆ ಪ್ರಯೋಗಶಾಲೆಗೆ ಬಂದು ನೋಡ್ತಾರೆ. ಬಂದು ನೋಡಿದಾಗ ಆ ಎರಡೂ ಆ ಪೆಟ್ರಿ ಡಿಶ್ ಏನಿಟ್ಟಿದ್ರು ಉಪಯುಕ್ತ ಬ್ಯಾಕ್ಟೀರಿಯಾ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಏನಿಟ್ಟಿದ್ರು ಅವುಗಳ ಮೇಲೆ ಒಂದು ವಿಶೇಷ ಬಗೆಯ ಶಿಲೀಂಧ್ರ ಬೆಳೆದಿತ್ತು. ಅಯ್ಯೋ ದೇವ್ರೆ, ಓ ಮೈ ಗಾಡ್, ಶಿಲೀಂಧ್ರ ಬೆಳೆದಿದೆಯಲ್ಲ, ಫಂಗಸ್ ಡೆವಲಪ್ ಆಗಿದೆಯಲ್ಲ ಅಂತೇಳಿ ಬೆಳೆದ್ರೆ ಬೆಳೀತತೆ ಅಂತೇಳಿ ಅದನ್ನು ಆ ಕಡೆ ರಿಮೂವ್ ಮಾಡಿ ಏನು ಮಾಡಿದ್ರು, ಈ ಬ್ಯಾಕ್ಟೀರಿಯಾಗಳ ಬಗ್ಗೆ ಬ್ಯಾಕ್ಟೀರಿಯಾಗಳ ಲಿಕ್ವಿಡ್ ಏನಿತ್ತು ಅದನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ಪರೀಕ್ಷೆ ಮಾಡಲಿಕ್ಕೆ ಹೋದರು. ಅಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಗೋಚರಿಸ್ತು. ಅವುಗಳ ಸಂತಾನಾಭಿವೃದ್ಧಿ ಆಗಿತ್ತು, ರೀಪ್ರೊಡಕ್ಷನ್ ಆಗಿತ್ತು, ಚೆನ್ನಾಗಿತ್ತು. ಆದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ತೆಗೆದುಕೊಂಡು ಪರೀಕ್ಷೆ ಮಾಡೋಕ್ಕೆ ಹೋದರೆ ಅಲ್ಲಿ ಒಂದೊಂದು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇಲ್ಲವೇ ಇಲ್ಲ. ಇವರಿಗೆ ಒಂದು ಆಶ್ಚರ್ಯಕ್ಕಾಗಿತ್ತು. ಎಲ್ಲೋಯ್ತು ಇಷ್ಟೊಂದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ನಾನು ಕಲ್ಚರ್ ಮಾಡಿದ್ದೆ, ಬೆಳೆಸಿದ್ದೆ, ಇವು ಎಲ್ಲೋಯ್ತು ಅಂತ ಅವರಿಗೆ ಒಂದು ರೀತಿ ದಿಗ್ಭ್ರಮೆ ಕೂಡ ಆಯಿತು. ಆಗ ಅವರು ಹಾಗೆ ಯೋಚನೆ ಮಾಡಿ ಆ ಕಡೆ ತೆಗೆದಾಕಿದ್ದಂತಹ ಏನು ಶಿಲೀಂಧ್ರ ಇತ್ತು ಆ ಶಿಲೀಂಧ್ರವನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಅದರಿಂದ ಒಂದು ವಿಶೇಷ ಬಗೆಯ ದ್ರವವಸ್ತು ಉತ್ಪತ್ತಿಯಾಗಿತ್ತು. ಆ ಶಿಲೀಂಧ್ರಕ್ಕೆ ಒಂದು ಹೆಸರನ್ನು ಕೂಡ ಕೊಡ್ತಾರೆ ಅವರು, ಪೆನಿಸಿಲಿಯಂ ನೊಟೇಟಮ್ ಅಂತ ಕರೀತಾರೆ. ಆ ಪೆನಿಸಿಲಿಯಂ ನೊಟೇಟಮ್ನಿಂದ ಉತ್ಪತ್ತಿಯಾದ ದ್ರವವಸ್ತು ಇತ್ತಲ್ಲ ಅದಕ್ಕೆ ಪೆನ್ಸಿಲಿನ್ ಅಂತ ಹೆಸರನ್ನು ಹೇಳ್ತಾರೆ. ಆ ಪೆನ್ಸಿಲಿನ್ ದ್ರವ ಏನಿತ್ತು ಆ ಪೆನಿಸಿಲಿಯಂ ನೊಟೇಟಮ್ ಎಂಬಂತಹ ಶಿಲೀಂಧ್ರದಿಂದ ಉತ್ಪತ್ತಿಯಾದ ದ್ರವ ಪದಾರ್ಥಕ್ಕೆ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುವ ಗುಣ ಇದೆ ಅನ್ನೋದನ್ನು ಕಂಡುಹಿಡಿದು ಈ ಪೆನ್ಸಿಲಿನ್ ಚುಚ್ಚುಮದ್ದಿನ ಒಂದು ಆವಿಷ್ಕಾರಕ್ಕೆ ನಾಂದಿಯಾಡಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್. ನೋಡಿ, ಅವರು ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕಂಡುಹಿಡಿಬೇಕು ಅಂತ ಕಂಡುಹಿಡಿದಿದ್ದಲ್ಲ, ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವಾಗ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕಂಡುಹಿಡಿದರು. ಬಹುತೇಕ ವಿಜ್ಞಾನಿಗಳು ಯಾವುದನ್ನು ಆವಿಷ್ಕಾರ ಮಾಡಿದರೆ ಅದನ್ನು ನಾನು ಆವಿಷ್ಕಾರ ಮಾಡಬೇಕು ಅಂತ ಹೊಂಟವರಲ್ಲ. ಬೇರೆ ಏನೋ ಪ್ರಯೋಗ ಮಾಡ್ತಾ ಇದ್ದಾಗ ಇನ್ನೇನೋ ಆವಿಷ್ಕಾರ ಆಗಿದೆ. ವಿದ್ಯುತ್ ಬಲ್ಬ್ ಥಾಮಸ್ ಆಲ್ವಾ ಎಡಿಸನ್ ಕಂಡುಹಿಡಿದಿದ್ದು ಕೂಡ ಹಾಗೇನೆ. ಹೀಗೆ ನೀವು ಕೂಡ ಒಂದಲ್ಲ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಅಳವಡಿಸಿಕೊಂಡು ನೀವು ಒಂದೊಂದು ಪ್ರಯೋಗಗಳನ್ನು ಸಣ್ಣ ಪುಟ್ಟ ಪ್ರಯೋಗಗಳನ್ನ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲೂ ಕೂಡ ಏನಾದರೂ ಹೊಸತನ್ನು ಕಂಡುಹಿಡಿಯುವಂಥಕ್ಕೆ ಅವಕಾಶಗಳಿದೆ. ಹೀಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಮಾಡಿದ್ರು, ಪೆನ್ಸಿಲಿನ್ ಎಂಬಂತಹ ಅತಿ ಅದ್ಭುತವಾದ ಔಷಧಿಯನ್ನು ಕಂಡುಹಿಡಿದ್ರು. ಇದನ್ನು 20ನೇ ಶತಮಾನದ ಮಿರಾಕಲ್ ಡ್ರಗ್ ಅಂತ ಕರೀತಾರೆ, ಅತಿ ಅದ್ಭುತವಾದ ಔಷಧಿ ಅಂತ ಕರೀತಾರೆ. ಯಾಕೆಂದರೆ ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡಿದ್ದಂಥ ಪೆನ್ಸಿಲಿನ್ 2ನೇ ಮಹಾಯುದ್ಧದಲ್ಲಿ ಲಕ್ಷಾಂತರ ಸೈನಿಕರ ಜೀವವನ್ನು ಕಾಪಾಡಿತು. ಹಾಗಾಗಿ ಇದನ್ನು ಮಿರಾಕಲ್ ಡ್ರಗ್ ಅಂತ ಕರೀತಾರೆ. ಇವತ್ತು ಅನೇಕ ರೋಗಗಳ ವಿರುದ್ಧ ಈ ಪೆನ್ಸಿಲಿನ್ ಒಂದು ಒಳ್ಳೆ ಆಂಟಿಸೆಪ್ಟಿಕ್ ಆಗಿ ಪ್ರತಿಜೈವಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಅನ್ನು 1929ರಲ್ಲಿ ಆವಿಷ್ಕಾರವನ್ನು ಮಾಡಿದ್ದು ಇವತ್ತು ಜಗತ್ತಿಗೆ ಕೊಟ್ಟಂಥ ಒಂದು
ಅತ್ಯದ್ಭುತವಾದ ಕೊಡುಗೆ ಅಂತ ನಾವು ಭಾವಿಸಿದರೆ ತಪ್ಪೇನಾಗೋದಿಲ್ಲ. ಇದಾದ ನಂತರ ನಾವು ತಿಳಿದುಕೊಳ್ತಾ ಇರೋದು ಲಸಿಕೆಗಳು. ಲಸಿಕೆಗಳು ಅಂದ್ರೆ ಏನು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಇಂಗ್ಲೀಷ್ನಲ್ಲಿ ಅದೇ ಪದವನ್ನು ಹೇಳಿದರೆ ಲಸಿಕೆ ಅಂದರೆ ಅಷ್ಟೇನಾ ಅಂತೇಳಿ. ಲಸಿಕೆಗಳು ಅಂದರೆ ಇಂಜೆಕ್ಷನ್. ಆ ಇಂಜೆಕ್ಷನಲ್ಲಿ ಕೊಡ್ತಾರಲ್ಲ ಅವುಗಳಿಗೆ ಲಸಿಕೆಗಳು. ಏನು ಲಸಿಕೆ ಅಂದರೆ ಏನು ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರೋಗಗಳ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದಿಸಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಬಲ್ಲಂತಹ ಸತ್ತ ಹಾಗೂ ದುರ್ಬಲ ರೋಗಕಾರಕ ಸೂಕ್ಷ್ಮ ಜೀವಿಯಿಂದ ತಯಾರಿಸಿದ ವಸ್ತುವಿಗೆ ಲಸಿಕೆ ಅಂತ ಕರೀತಾರೆ. ಇಲ್ಲಿ ಕೆಲವು ಪದಗಳು ನಿಮಗೆ ಹಂಗಂದ್ರೆ ಏನು ಅಂತ ಅನಿಸೋದು ಸಹಜ. ಪ್ರತಿಕಾಯಗಳು ಅಂದರೆ ಏನು? ಪ್ರತಿಕಾಯಗಳು ಅಂದರೆ ನಾವು ಓಡೋಗ್ತಾ ಇರ್ತೀವಿ, ಎಲ್ಲೋ ಬಿದ್ದಾಗ ಚರ್ಮ ಕಿತ್ತೋಯ್ತು, ಗಾಯ ಆಯಿತು, ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶ ಆಯಿತು. ಆ ಹಾನಿಗೆ ಯಾವುದೋ ಒಂದು ಸೂಕ್ಷ್ಮ ಜೀವಿ, ಬೇಡದೇ ಇರುವಂಥ ಸೂಕ್ಷ್ಮ ಜೀವಿಗಳು ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದಾಗ ನಮ್ಮ ದೇಹದಲ್ಲಿ ಪ್ರತಿಕಾಯ ಜನಕಗಳಿರ್ತವೆ. ಆ ಪ್ರತಿಕಾಯ ಜನಕಗಳು ಉತ್ಪತ್ತಿ ಮಾಡುವಂತಹ ವಸ್ತುಗಳಿಗೆ ಪ್ರತಿಕಾಯಗಳು ಅಂತ ಕರೀತಾರೆ. ಸೋಲ್ಜರ್ಸ್ ಇದ್ದಂಗೆ ಪ್ರತಿಕಾಯಗಳು. ನಮ್ಮ ದೇಹವನ್ನ ಕಾಯುವಂತಹ ಸೋಲ್ಜರ್ಸ್ಗೆ ನಾವು ಪ್ರತಿಕಾಯಗಳು ಅಂತ ಕರೀತಾರೆ. ಆ ಪ್ರತಿಕಾಯಗಳು ನಮ್ಮ ದೇಹಕ್ಕೆ ಹೊರಗಿನ ಯಾವುದೇ ವಸ್ತು ಪ್ರವೇಶ ಆದರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಹವನ್ನು ರೋಗಗಳ ವಿರುದ್ಧ ರಕ್ಷಿಸುವಂತಹ ವಸ್ತುಗಳಿಗೆ ಪ್ರತಿಕಾಯಗಳು ಅಂತ ಕರೀತೇವೆ. ಈ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುವ ವಸ್ತುಗಳಿಗೆ ಪ್ರತಿಕಾಯ ಜನಕಗಳು ಅಂತೇಳಿ ಕರೀತಾರೆ. ಉದಾಹರಣೆಗೆ ಒಂದು ಪೋಲಿಯೋ ಲಸಿಕೆ ಅಂತ ಕೊಡ್ತಾರೆ. 5 ವರ್ಷದ ಒಳಗಿನ ಮಕ್ಕಳಿಗೆ 2 ಬಾರಿ ಡಿಸೆಂಬರ್ ಮತ್ತು ಜಾನ್ವರಿ ತಿಂಗಳಲ್ಲಿ 2 ಬಾರಿ ಪೋಲಿಯೋ ಲಸಿಕೆಯನ್ನು ಕೊಡ್ತಾರೆ. ಅದು ಆ್ಯಕ್ಚುಲಿ ಏನು? ಪ್ರತಿಕಾಯ ಜನಕ. ಏನು ಬಾಯಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕ್ತಾರೆ, ಅದೇನದು ಪ್ರತಿಕಾಯ ಜನಕ. ನಮ್ಮ ದೇಹಕ್ಕೆ ಅಕಸ್ಮಾತ್ ಪೋಲಿಯೋ ವೈರಸ್ ಏನಾದರೂ ಎಂಟ್ರಿ ಆದರೆ ಆ ಹನಿ ಹಾಕಿದ್ರಲ್ಲ ಅದು ಏನು ಮಾಡುತ್ತೆ? ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತೆ. ನೋಡ್ರಿ, ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುವ ರಾಸಾಯನಿಕಗಳಿಗೆ ಪ್ರತಿಕಾಯ ಜನಕಗಳು ಅಂತ ಕರೀತಾರೆ. ಆ ಪ್ರತಿಕಾಯ ಜನಕಗಳಿಂದ ಉತ್ಪತ್ತಿಯಾಗುವ ವಸ್ತುಗಳಿಗೆ ಪ್ರತಿಕಾಯಗಳು. ಈ ಪ್ರತಿಕಾಯಗಳು ನಮ್ಮ ದೇಹವನ್ನು ಪ್ರವೇಶಿಸಿದಂತಹ ಪೋಲಿಯೋ ವೈರಸ್ಗಳ ವಿರುದ್ಧ ಹೋರಾಟ ಮಾಡಿ ಆ ಪೋಲಿಯೋ ರೋಗ ಬರದಂತೆ ನಮಗೆ ತಡೆಗಟ್ಟುತ್ತೆ. ಅವಕ್ಕೆ ಪ್ರತಿಕಾಯಗಳು ಅಂತ ಕರೀತಾರೆ. ನೋಡಿ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರೋಗಗಳ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದಿಸಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ವಸ್ತುಗಳಿಗೆ ನಾವು ಲಸಿಕೆ ಅಂತೇಳಿ ಕರೀತೇವೆ. ಅರ್ಥ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳ್ತಾರೆ ಲಸಿಕೆ ಅಂದರೆ ಏನು ಅಂತ ಕೇಳ್ತಾರೆ. ನಮ್ಮ ದೇಹಕ್ಕೆ ಇರುವಂತಹ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರೋಗಗಳ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದಿಸಿ ನಮ್ಮ ರೋಗದ ನಿರೋಧಕ ಶಕ್ತಿಯನ್ನ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ವಸ್ತುಗಳಿಗೆ ನಾವು ಲಸಿಕೆ ಅಂತೇಳಿ ನಾವು ಕರೀತೇವೆ. ಹಾಗಾದ್ರೆ ಈ ಲಸಿಕೆಯನ್ನ ಹೇಗೆ ತಯಾರಿಸ್ತಾರೆ? ಇದಕ್ಕೂ ಸೂಕ್ಷ್ಮಾಣುಜೀವಿಗಳಿಗೂ ಏನು ಸಂಬಂಧ? ಯಾಕೆ ಈ ಪಾಠದಲ್ಲಿ ಅದನ್ನು ಇಟ್ಟರು? ಈ ಲಸಿಕೆಗಳನ್ನು ತಯಾರಿಸುವಂಥದ್ದೇ ಸೂಕ್ಷ್ಮಾಣುಜೀವಿಗಳಿಂದ. ನೋಡಿ ಎಷ್ಟು ಚೆನ್ನಾಗಿದೆ. ಲಸಿಕೆಗಳು ಕಾರ್ಯನಿರ್ವಹಿಸುವ ಬಗೆ ಹೇಗೆ? ಸತ್ತ ಅಥವಾ ದುರ್ಬಲ ಸೂಕ್ಷ್ಮಾಣುಜೀವಿಗಳನ್ನು ಆರೋಗ್ಯಕರ ಜೀವಿಯ ದೇಹಕ್ಕೆ ಸೇರಿಸಿದಾಗ ಆ ದೇಹ ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತೆ ಮತ್ತೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೆ. ಹಿಂಗಂತ ಹೇಳಿದ ಕೂಡಲೇ ಒಂದು ಸ್ಟೋರಿ ನನ್ನ ನೆನಪು ಬರ್ತಾ ಇದೆ. ಈ ರೇಬಿಸ್ ರೋಗದ ವಿರುದ್ಧ, ಅಂದರೆ ರೇಬಿಸ್ ರೋಗ ಅಂದರೆ ಹುಚ್ಚು ನಾಯಿ ಕಡಿತ ರೋಗ ಇದೆಯಲ್ಲ, ಅದರ ವಿರುದ್ಧ ಕಂಡುಹಿಡಿದಿದ್ದು, ಔಷಧಿಯನ್ನು ಕಂಡುಹಿಡಿದಿದ್ದು ಯಾರು? ಲೂಯಿ ಪ್ಯಾಸ್ಚರ್. ಈ ರೇಬಿಸ್ ರೋಗ ರ್ಯಾಪ್ಟೋವಿರಿಡೆ ಎಂಬಂತಹ ಒಂದು ವೈರಸ್ ಇಂದ ಬರುತ್ತೆ. ಅದಕ್ಕೆ ಔಷಧಿ ಕಂಡುಹಿಡಿದಿರಲಿಲ್ಲ. ಯಾರಿಗೆ ರೇಬಿಸ್ ಬಂದರೆ, ಇದನ್ನು ಜಲಭಯ ರೋಗ ಅಂತ ಕೂಡ ಕರೀತಾರೆ, ಯಾರಿಗೋ ರೇಬಿಸ್ ರೋಗ ಬಂದರೆ ಅವರು ಯಾವುದೇ ಕಾರಣಕ್ಕೂ ಬದುಕಿ ಉಳಿತಿರಲಿಲ್ಲ, ಸತ್ತೋಗ್ತಾ ಇದ್ರು. ಅದನ್ನು ಕಂಡುಕೊಂಡಂತಹ ಲೂಯಿ ಪ್ಯಾಸ್ಚರ್ ಏನು ಮಾಡಿದರು? ಏನಾದರೂ ಮಾಡಿ ಹುಚ್ಚು ನಾಯಿ ಕಡಿತಕ್ಕೆ ಔಷಧಿಯನ್ನು ಕಂಡುಹಿಡಿಬೇಕಲ್ಲ ಅಂತೇಳಿ ಏನು ಮಾಡಿದರು? ಔಷಧಿಯನ್ನು ಕಂಡುಹಿಡಿದ್ರು. ಏನು ಕಂಡುಹಿಡಿದ್ರು? ರೇಬಿಸ್ ರೋಗಕ್ಕೆ ಕಾರಣವಾದ ವೈರಸ್, ಈಗ ತಾನು ಹೇಳಿದೆ ರ್ಯಾಪ್ಟೋವಿರಿಡೆ ಅಂತ. ಆ ವೈರಸ್ಗಳನ್ನ ಏನು ಮಾಡಿದರು? ಒಂದು ಮೊಲಕ್ಕೆ ಚುಚ್ಚಿದ್ರು. ಆ ಮೊಲಕ್ಕೆ
ಆ ಮೊಲದ ಎಲ್ಲ ನರಗಳಲ್ಲಿ ರ್ಯಾಪ್ಟೋವಿರಿಡೆ ವೈರಸ್ ಇತ್ತಲ್ವೋ ಆ ನರಗಳನ್ನ ಎಲ್ಲ ಮತ್ತೆ ಮೆದುಳನ್ನ ಎಲ್ಲ ರಿಮೂವ್ ಮಾಡಿ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಅದರಿಂದ ಏನು ಮಾಡಿದ್ರು, ಲಸಿಕೆಯನ್ನು ಕಂಡುಹಿಡಿದ್ರು. ಅಂದರೆ ಆ ಮೊಲದ ನರಗಳಲ್ಲಿ ಏನಿತ್ತು, ರ್ಯಾಪ್ಟೋವಿರಿಡೆ ವೈರಸ್ ಇತ್ತು. ಅದೇನಾಯಿತು, ದುರ್ಬಲವಾಗಿತ್ತು ಅಥವಾ ಸತ್ತೋಗಿತ್ತು. ಅಂತಹ ಸತ್ತ ಹುಚ್ಚು ನಾಯಿ ಕಡಿತಕ್ಕೆ ಕಾರಣವಾದ ಸತ್ತ ಸೂಕ್ಷ್ಮಾಣು ಜೀವಿಗಳನ್ನು ರೇಬಿಸ್ ರೋಗ ಇರುವಂಥ ವ್ಯಕ್ತಿಯ ದೇಹಕ್ಕೆ ಕೊಟ್ಟಾಗ ಆ ವ್ಯಕ್ತಿಗೆ ಕಾಯಿಲೆ ಏನಾಯಿತು, ವಾಸಿಯಾಯಿತು. ಈ ರೀತಿಯಾಗಿ ಲೂಯಿ ಪ್ಯಾಸ್ಚರ್ ರೇಬಿಸ್ ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿದರು. ಹೀಗೆ ಸತ್ತ ಅಥವಾ ದುರ್ಬಲಗೊಳಿಸಿದ, ಅರೆಜೀವಗೊಳಿಸಿದ ಅಂತ ಪದ ಬೇಕಾದರೆ ಬಳಸಬಹುದು. ಸತ್ತ ಅಥವಾ ದುರ್ಬಲಗೊಳಿಸಿದಂತಹ ಸೂಕ್ಷ್ಮ ಜೀವಿಗಳನ್ನು ರೋಗ ಪೀಡಿತ ವ್ಯಕ್ತಿಯ ದೇಹಕ್ಕೆ ಸೇರಿಸಿದಾಗ ಅವುಗಳು ನಮ್ಮ ದೇಹದಲ್ಲಿ ಏನು ಮಾಡ್ತವೆ, ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡಿ ನಮ್ಮ ದೇಹದ ವಿರುದ್ಧ ನಮ್ಮ ದೇಹದಲ್ಲಿ ಅವು ಹೋರಾಟ ನಡೆಸ್ತವೆ ಮತ್ತೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ಏನು ಮಾಡ್ತವೆ, ಕೊಂದು ಹಾಕ್ತವೆ. ಹೀಗೆ ಪ್ರತಿಕಾಯಗಳು, ನಮ್ಮ ಲಸಿಕೆಗಳು ನಮ್ಮ ದೇಹದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಈ ಪ್ರತಿಕಾಯಗಳು ದೇಹದಲ್ಲೇ ಉಳಿಯೋದ್ರಿಂದ ರೋಗಗಳಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳಿಂದ ನಮಗೆ ಯಾವಾಗಲೂ ರಕ್ಷಣೆ ನೀಡುತ್ತೆ. ಹೀಗೆ ಲಸಿಕೆ ಕೆಲಸ ಮಾಡುತ್ತೆ. ನೋಡ್ರಿ, 5 ವರ್ಷದ ಒಳಗೆ ಕೊಟ್ಟಂತಹ ಪೋಲಿಯೋ ಲಸಿಕೆ ನಮ್ಮ ಇಡೀ ಜೀವನ ಪರ್ಯಂತ ನಮ್ಮನ್ನ ಪೋಲಿಯೋ ರೋಗದಿಂದ ರಕ್ಷಿಸ್ತದೆ. ಅಂದ್ರೆ ಆ ಪ್ರತಿಕಾಯ ಜನಕಗಳು ನಮ್ಮ ದೇಹದೊಳಗೆ ಇರ್ತವೆ. ಅಕಸ್ಮಾತ್ ನಾವು ಕಲುಷಿತ ನೀರನ್ನು ಸೇವಿಸಿದಾಗ, ಕಲುಷಿತ ಆಹಾರವನ್ನು ಸೇವಿಸಿದಾಗ ಅದರಲ್ಲೇ ನಾವು ಪೋಲಿಯೋ ವೈರಸ್ ನಮ್ಮ ದೇಹ ಪ್ರವೇಶ ಆಯಿತು ಅಂದರೆ ಆ 5 ವರ್ಷದ ಒಳಗೆ ಕೊಟ್ಟಂತಹ ಪೋಲಿಯೋ ಪ್ರತಿಕಾಯ ಜನಕ ಏನು ಮಾಡುತ್ತೆ, ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಜೀವನ ಪರ್ಯಂತ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ಲಸಿಕೆಗಳು ಕೆಲಸವನ್ನು ಮಾಡ್ತವೆ. ಎಂಥ ಅದ್ಭುತ ನೋಡ್ರಿ. ಓಕೆ, ಈಗ ಇಂತಹ ಲಸಿಕೆಗಳಿಂದ ನಾವು ತಡೆಗಟ್ಟಬಹುದಾದ ಕಾಯಿಲೆಗಳಾದಪ್ಪ ಅಂದರೆ ಕಾಲರಾ ರೋಗವನ್ನು ತಡೆಗಟ್ಟಬಹುದು. ಕ್ಷಯ ರೋಗ, ಸಿಡುಬು, ಹೆಪಟೈಟಿಸ್ನಂತಹ ರೋಗಗಳನ್ನು ಪ್ರತಿರಕ್ಷಣೆಯ ಮೂಲಕ, ವ್ಯಾಕ್ಸಿನೇಷನ್ ಮೂಲಕ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಹೀಗೆ ಕೆಲವು ಲಸಿಕೆಗಳಿಗೆ ನಾವೀಗ ಉದಾಹರಣೆಯನ್ನು ತಿಳಿದುಕೊಳ್ತು ಹೋಗೋಣ. ನಾವೆಲ್ಲರೂ ಕೂಡ ಬಾಲ್ಯದಲ್ಲಿದ್ದಾಗ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮಗೆ ಕೊಡುವಂತಹ ಲಸಿಕೆಗಳು ಯಾವ್ಯಾವ್ದು ಕೊಡ್ತಾರೆ ನೋಡ್ರಿ. MMR ಅನ್ನುವಂಥ ಒಂದು ಲಸಿಕೆಯನ್ನು ಕೊಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇದ್ರೆ ಅವರ ತಾಯಿ ಹತ್ರ ಕೇಳ್ರಿ, ನಿಮ್ಮ ಮಗುವಿಗೆ ಕೊಟ್ಟಿದ್ದಾರಲ್ಲ ಇಂಜೆಕ್ಷನ್ ಕಾರ್ಡ್, ಅದು ತೋರಿಸಿ ಆಂಟಿ ಅಂತ ಕೇಳ್ರಿ. ಅಥವಾ ನಿಮ್ಮ ಪಕ್ಕದ ಮನೆಯಲ್ಲ ಇನ್ಯಾರ್ದೋ ಮನೆಯಲ್ಲಿ ಇದ್ರೂ ಕೂಡ ಅವ್ರ ಮನೆಗೆ ಒಂದು ಭೇಟಿ ಕೊಡಿ. ಭೇಟಿ ಕೊಟ್ಟು, ಆಂಟಿ ನಿಮ್ಮ ಮಗು ಇಂಜೆಕ್ಷನ್ ಒಂದು ಕಾರ್ಡ್ ಕೊಟ್ಟಿದ್ದಾರಂತಲ್ಲ, ತೋರಿಸಿ ಆಂಟಿ, ನೋಡಿ ಹೋಗ್ತೀನಿ ಅಂತ ಕೇಳಿ ನೋಡ್ರಿ. ಅದರಲ್ಲಿ ಈ ಎಲ್ಲ ಹೆಸರುಗಳು ಇರ್ತವೆ, ಗಮನಿಸ್ರಿ. MMR ಅಂತಂದ್ರೆ M ಅಂದರೆ ಮಮ್ಸ್, M ಅಂದರೆ ಮೀಸಲ್ಸ್, R ಅಂದರೆ ರುಬೆಲ್ಲಾ. ಈ 3 ಕಾಯಿಲೆಗಳನ್ನು, ಮಮ್ಸ್ ಅಂದರೆ ಮಂಗನ ಕಾಯಿಲೆ, ಮೀಸಲ್ಸ್ ಅನ್ನುವಂಥದ್ದು ಸಿಡುಬು ರೋಗ ಅಂತಿರಲ್ಲ ಅದು, ರುಬೆಲ್ಲಾಗೆ ರುಬೆಲ್ಲಾ ಅಂತ ಕರೀತಾರೆ. ಈ ರೀತಿ ಮಮ್ಸ್, ಮೀಸಲ್ಸ್ ಮತ್ತು ರುಬೆಲ್ಲಾ ಎನ್ನುವ ಕಾಯಿಲೆಯ ವಿರುದ್ಧ ಕೊಡುವಂಥ ಲಸಿಕೆಗೆ MMR ಅಂತ ಕರೀತಾರೆ. ನೋಡ್ರಿ, ಅದರಲ್ಲೇ ಆ ಕಾಯಿಲೆ ಹೆಸರು ಕೂಡ ಇದೆ. M ಅಂದರೆ ಮಮ್ಸ್, M ಅಂದರೆ ಮೀಸಲ್ಸ್, R ಅಂದರೆ ರುಬೆಲ್ಲಾ. ಇನ್ನೊಂದು DPT ಚುಚ್ಚುಮದ್ದು. ಇದಂತೂ ಬಿಡಿ, ಇದು ತುಂಬ ನೋವು ಬರುತ್ತೆ. ನೀವು 4ನೇ ಕ್ಲಾಸ್ ಆಗಿದ್ದಾಗ ನಿಮ್ಮ ಸ್ಕೂಲಲ್ಲಿ ಒಂದ್ಸಲ ಕೊಟ್ಟಿದ್ದಾರೆ, ಹೌದಲ್ವಾ? ಮತ್ತೆ ನಿಮಗೆ 10ನೇ ಕ್ಲಾಸಿಗೆ ನಾವೆಲ್ಲ ಮತ್ತೆ ಇಂಜೆಕ್ಷನ್ ಕೊಡಿಸ್ತೀವಿ. ಇದು DPT ಚುಚ್ಚುಮದ್ದು. ಇದರ ಏನಕ್ಕೆ ಕೊಡ್ತಾರೆ? ಡಿಪ್ತೀರಿಯಾ, ಪರ್ಟಿಸಿಸ್ ಮತ್ತು ಟಿಟ್ಯಾನಸ್. ಅಂದರೆ ಧನುರ್ವಾಯು, ನಾಯಿ ಕೆಮ್ಮು ಮತ್ತು ಗಂಟಲು ಮಾರಿ. ಗಂಟಲು ಮಾರಿ, ನಾಯಿ ಕೆಮ್ಮು, ಧನುರ್ವಾಯು ಈ ಕಾಯಿಲೆಗಳ ವಿರುದ್ಧ ಕೊಡುವಂಥ ಲಸಿಕೆ DPT. D ಅಂದರೆ ಡಿಪ್ತೀರಿಯಾ, P ಅಂದರೆ ಪರ್ಟಿಸಿಸ್, T ಅಂದರೆ ಟಿಟ್ಯಾನಸ್. ಈ ಒಂದು ಲಸಿಕೆಯನ್ನು ಕೊಡ್ತಾರೆ. ಮತ್ತೊಂದು BCG ಚುಚ್ಚುಮದ್ದು. BCG ಅಂದರೆ ಬ್ಯಾಸಿಲಸ್ ಕಾಮೆಟೆ ಗ್ಯುರಿನ್. ಬ್ಯಾಸಿಲಸ್ ಕಾಮೆಟೆ ಗ್ಯುರಿನ್ ಅನ್ನುವಂಥದ್ದು ಅದರ ವಿಸ್ತೃತ ರೂಪ. ಅದನ್ನು ಕೊಡೋದು ಕ್ಷಯ ರೋಗದ ವಿರುದ್ಧ ಕೊಡುವಂತಹ ಲಸಿಕೆಗೆ BCG ಲಸಿಕೆ ಅಂತ ಕರೀತಾರೆ. ಮತ್ತೊಂದು TT ಇಂಜೆಕ್ಷನ್, ಟಿಟ್ಯಾನಸ್ ಅಂತೇಳಿ ಕಾಯಿಲೆ, ಧನುರ್ವಾಯುಗೆ ಇಂಗ್ಲೀಷ್ನಲ್ಲಿ ಟಿಟ್ಯಾನಸ್ ಅಂತ ಕರೀತಾರೆ. ಹಾಗಾಗಿ TT ಇಂಜೆಕ್ಷನ್ ಇದನ್ನು ಕೂಡ ನಿಮಗೆ ನಾಯಿ ಪರ್ಚಿದ್ರೆ, ನಾಯಿ ಕಚ್ಚಿದ್ರೆ ಅಥವಾ ಯಾವುದಾದ್ರೂ ಬ್ಲೇಡಲ್ಲಿ
ಪೆನ್ಸಿಲ್ನ ಶಾರ್ಪ್ ಮಾಡುವಾಗ ಕುಯ್ಕೊಂಡ್ರೆ, ತಂತಿ ನುಗ್ಗುವಾಗ ತಂತಿ ಪರ್ಚಿದ್ರೆ, ದಾರಿ ನಡ್ಕೊಂಡು ಹೋಗುವಾಗ ಮುಳ್ಳನ್ನು ತುಳಿದ್ರೆ, ಅಥವಾ ಮೊಳೆ ತುಟ್ಟಿಡಿದ ಮೊಳೆಯನ್ನು ತುಳಿದ್ರೆ, ಇಂತಹ ಸಂದರ್ಭದಲ್ಲೆಲ್ಲ ಅಥವಾ ಬಿದ್ದು ಗಾಯ ಆದರೆ ಇವೆಲ್ಲರೂ ಕೂಡ ಟಿ ಇಂಜೆಕ್ಷನ್ ತೆಗೆದುಕೋಬೇಕು. ಏಕೆಂದರೆ ಮಣ್ಣಿನಲ್ಲಿ ಅಪಾರ ಪ್ರಮಾಣದ ಧನುರ್ವಾಯುಗೆ ಕಾರಣವಾದ ಸೂಕ್ಷ್ಮಜೀವಿ ಇರ್ತವೆ. ಯಾವುದದು? ಕ್ಲಾಸ್ಟ್ರೀಡಿಯಂ ಟೆಟನಿ ಅಂತ. ಕ್ಲಾಸ್ಟ್ರೀಡಿಯಂ ಟೆಟನಿ ಎನ್ನುವಂತಹ ಆ ಒಂದು ಸೂಕ್ಷ್ಮಾಣುಜೀವಿ ಮಣ್ಣಲ್ಲಿರುತ್ತೆ. ಅದು ಗಾಯದ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡಿ ಧನುರ್ವಾಯು ರೋಗಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಟಿ ಇಂಜೆಕ್ಷನನ್ನು ನೀವು ಸಣ್ಣ ಗಾಯ ಆದರೂ ಕೂಡ ತೆಗೆದುಕೋಬೇಕಾಗುತ್ತೆ. ಇನ್ನೊಂದು HIV. ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿರುವಂಥ ಒಂದು ಕಾಯಿಲೆ ಹೆಪಟೈಟಿಸ್. ಇದು ಜಾಂಡಿಸ್ ರಿಲೇಟೆಡ್ ಕಾಯಿಲೆ. ಜಾಂಡಿಸ್ ಅಂತ ಏನು ಕರೀತೀರಿ, ಅದಕ್ಕೆ ತುಂಬ ಹತ್ತಿರದ ಬಂದು ಹೆಪಟೈಟಿಸ್. ಇದು ಏನು ಪಿತ್ತಕೋಶ ಅಂತ ಕರಿತೀರಿ, ಪಿತ್ತಕೋಶಕ್ಕೆ ಹಾನಿಯನ್ನು ಉಂಟು ಮಾಡುವಂಥ ಒಂದು ಕಾಯಿಲೆ. ಇದು 4ನೇ ಸ್ಟೇಜು, 3ನೇ ಸ್ಟೇಜ್, 4ನೇ ಸ್ಟೇಜ್, 5ನೇ ಸ್ಟೇಜ್ ಹೋಯಿತು ಅಂದರೆ ಇದನ್ನು ವಾಸಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಿಲಿಮಿನರಿ ಸ್ಟೇಜಲ್ಲೇ ಇದನ್ನು ವಾಸಿ ಮಾಡಬೇಕು, ಅಥವಾ ಈ ಕಾಯಿಲೆ ಬರದಂತೆ ತಡೆಗಟ್ಟಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ 3 ಬಾರಿ 6 ತಿಂಗಳ ಒಳಗಡೆ 3 ಬಾರಿ HIV ಒಂದು ಇಂಜೆಕ್ಷನ್, ಲಸಿಕೆಯನ್ನು ತೆಗೆದುಕೊಳ್ಳೋದ್ರಿಂದ ಈ ಒಂದು ಕಾಯಿಲೆ ಬರದಂತೆ ತಡೆಗಟ್ಟಬಹುದು. ಹೆಪಟೈಟಿಸ್ A, B, C, D, E, F ನಂತಹ ವೈರಸ್ಗಳಿದೆ. ಅದನ್ನು ತಡೆಗಟ್ಟಲಿಕ್ಕೆ HIV ಇಂಜೆಕ್ಷನ್ ಅನ್ನು ಹಾಕೋಬೇಕು. ಇನ್ನೊಂದು IPV. ನಾನು ಆಗಲೇ ಹೇಳಿದೆ, I ಅಂದರೆ ಇನ್ಆಕ್ಟಿವೇಟೆಡ್, P ಅಂದರೆ ಪೋಲಿಯೋ, V ಅಂದರೆ ವೈರಸ್. ಇನ್ಆಕ್ಟಿವೇಟೆಡ್ ಅಂದರೆ ಅರೆ ಜೀವಗೊಳಿಸಿದ ಅಂತ ಹೇಳಿದ್ನಲ್ಲ, ಜಡ ಅಂತ ಹೇಳಿದ್ವಲ್ಲ, ಸತ್ತ ಅಂತ ಹೇಳಿದ್ವಲ್ಲ, ಅದು ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್. ಇದನ್ನು ಕೊಡೋದು ಪೋಲಿಯೋ ರೋಗದ ವಿರುದ್ಧ ಈ ಲಸಿಕೆಯನ್ನು ಕೊಡ್ತಾರೆ. 5 ವರ್ಷದ ಒಳಗಡೆ ಮಕ್ಕಳಿಗೆ ಪ್ರತಿ ವರ್ಷ 2 ಹನಿಯನ್ನು ಬಾಯಿಗೆ ಹಾಕ್ತಾರೆ. ಅದನ್ನು ನೀವೆಲ್ಲ ನೋಡಿದ್ದೀರಿ. ಇಡೀ ಪ್ರಪಂಚವನ್ನು ಪೋಲಿಯೋ ಮುಕ್ತ ಮಾಡಬೇಕು ಅಂತೇಳಿ ನಿರಂತರವಾಗಿ ಪ್ರತಿ ವರ್ಷ ಈ ಒಂದು ಪೋಲಿಯೋ ಲಸಿಕೆಯನ್ನು ಬಹಳ ಜವಾಬ್ದಾರಿಯುತವಾಗಿ ಸರ್ಕಾರಗಳು ಈ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ರೋಟಾ ವೈರಸ್ ಕೊಡ್ತಾ ಇದ್ದಾರೆ. ನ್ಯೂಮೋನಿಯಾ ವಿರುದ್ಧ ಇವತ್ತು ಮಕ್ಕಳಿಗೆ ನ್ಯೂಮೋಕಾಕಲ್ ಎಂಬಂತಹ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲವುಗಳು ಪ್ರತಿಕಾಯ ಜನಕಗಳ ರೂಪದಲ್ಲಿ ನಮ್ಮ ದೇಹದಲ್ಲಿ ಇಟ್ಕೊಂಡು ನಮ್ಮ ಜೀವನ ಪರ್ಯಂತ ಪ್ರತಿಕಾಯಗಳನ್ನು ಉತ್ಪಾದಿಸುವುದರ ಮೂಲಕ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾ ಇದ್ದಾವೆ. ಇಂತಹ ಲಸಿಕೆಗಳನ್ನು ನೀವು ತಪ್ಪದೆ ತೆಗೆದುಕೋಬೇಕು ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಇದನ್ನು ತಿಳಿಸಿ ಈ ಲಸಿಕೆಗಳನ್ನು ತೆಗೆದುಕೊಳ್ಳುವಂತ ಆಗಬೇಕು ಅನ್ನುವಂಥದ್ದು. ಓಕೆ, ಹಾಗಾದರೆ ಔಷಧಿಗಳ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಎಷ್ಟೊಂದು ಉಪಯುಕ್ತ ಅನ್ನೋದು ನಮಗೆ ಗೊತ್ತಾಯಿತು. ಇನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದು. ಮಣ್ಣಿನ ಫಲವತ್ತತೆ ಅಂತ ಅಂದ್ಕೂಡಲೇ ನಮಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬರೋದು ರೈತರು. ಇವತ್ತು ರೈತರು ಒಳ್ಳೆ ಇಳುವರಿಯನ್ನು ಪಡಿಬೇಕು ಅಂದರೆ ಮಣ್ಣು ಫಲವತ್ತಾಗಿರಬೇಕು. ಮಣ್ಣು ಫಲವತ್ತಾಗಿದ್ದಾಗ ಮಾತ್ರ ಆ ರೈತನಿಗೆ ಒಳ್ಳೆ ಇಳುವರಿ ಬರಲಿಕ್ಕೆ ಸಹಾಯಕ ಆಗುತ್ತೆ. ಈ ಕೆಲವು ಬ್ಯಾಕ್ಟೀರಿಯಾಗಳಿದೆಯಲ್ಲ, ಇವು ಮಣ್ಣನ್ನು ಉತ್ಕೃಷ್ಟಗೊಳಿಸ್ತವೆ. ಉತ್ಕೃಷ್ಟಗೊಳಿಸ್ತವೆ ಅಂದ್ರೇನು? ಮಣ್ಣನ್ನು ಫಲವತ್ತಗೊಳಿಸ್ತವೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ. ಮತ್ತೆ ಇವು ಹೇಗೆ ಹೆಚ್ಚಿಸ್ತವೆ? ಅನೇಕ ಸೂಕ್ಷ್ಮಾಣುಜೀವಿಗಳು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ. ರೈಸೋಬಿಯಂ, ಅನಬೀನಾ, ಅಸಟೋಬ್ಯಾಕ್ಟರ್, ನಾಸ್ಟಾಕ್ ನಂತರ ನೀಲಿ ಹಸಿರು ಶೈವಲಗಳಂತಹ ಅನೇಕ ಜೀವಿಗಳು ವಾತಾವರಣದಲ್ಲಿರುವಂತಹ ಅನುರೂಪದ ಸಾರಜನಕವನ್ನು ಹೀರಿಕೊಳ್ಳೋದ್ರ ಮೂಲಕ ಮಣ್ಣಿಗೆ ಬಿಡ್ತವೆ. ಆಗ ಮಣ್ಣಿನ ಫಲವತ್ತತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಮೂಲಕ ಈ ಸೂಕ್ಷ್ಮಾಣುಜೀವಿಗಳು ರೈತನಿಗೆ ಮಿತ್ರ ಆಗಿದೆ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳು ರೈತನಿಗೆ ಮಿತ್ರ. ಹೇಗೆ? ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಇವತ್ತು ರೈತ ಒಂದು ಅದ್ಭುತವಾದ ಬದುಕನ್ನು ಬದುಕಲಿಕ್ಕೆ ಈ ಸೂಕ್ಷ್ಮಾಣುಜೀವಿಗಳ ಕೊಡುಗೆ ಅಪಾರವಾದದ್ದು. ನೋಡಿ, ಇಲ್ಲಿ ನಾಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಒಂದು ನಾಸ್ಟಾಕ್ನ ಒಂದು ಚಿಕ್ಕದಾದಂಥ ಚಿತ್ರ. ನೀಲಿ ಹಸಿರು ಶೈವಲಗಳು, ಸೈನೋಬ್ಯಾಕ್ಟೀರಿಯಾ, ಅಸಟೋಬ್ಯಾಕ್ಟರ್ ಬ್ಯಾಕ್ಟೀರಿಯಾ, ನೈಟ್ರೋಬ್ಯಾಕ್ಟರ್ ಬ್ಯಾಕ್ಟೀರಿಯಾ, ಆಮೇಲೆ ಸೂಡೋಮೋನಾಸ್ ಬ್ಯಾಕ್ಟೀರಿಯಾ, ಈ ರೀತಿ ಅನೇಕ ರೀತಿಯಾದಂಥ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಎನ್ನುವುದು ಗೊತ್ತಾಯಿತು. ಓಕೆ, ಹಾಗಾದರೆ ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಕೂಡ ಈ ಒಂದು ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಅದಕ್ಕೆ ಒಂದು ಚಟುವಟಿಕೆಯನ್ನು ನಿಮಗೆ ಕೊಟ್ಟಿದ್ದಾರೆ ನೋಡಿ. ವಿಘಟನೆಯಾಗುವ ಮತ್ತು ವಿಘಟನೆಯಾಗದ ವಸ್ತುಗಳು. ಇಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗೆ ಆಧಾರದ ಮೇಲೆ ಸೂಕ್ಷ್ಮಾಣುಜೀವಿ
ತ್ಯಾಜ್ಯ ವಸ್ತುಗಳನ್ನು ಎರಡು ರೀತಿ ವಿಂಗಡಣೆ ಮಾಡಿದರೆ, ಒಂದು ವಿಘಟನೆಯಾಗುವ ವಸ್ತುಗಳು, ಇನ್ನೊಂದು ವಿಘಟನೆಯಾಗದ ವಸ್ತುಗಳು. ಏನಾದರೆ ವಿಘಟನೆಯಾಗುವ ವಸ್ತುಗಳು ಅಂದ್ರೇನು, ವಿಘಟನೆಯಾಗದ ವಸ್ತುಗಳು ಅಂದ್ರೇನು? ಯಾವ ತ್ಯಾಜ್ಯ ವಸ್ತುಗಳು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಒಳಪಟ್ಟು ತನ್ನ ಹಾನಿಕಾರಕ ಗುಣಗಳನ್ನು ಕಳೆದುಕೊಂಡು ಪರಿಸರಕ್ಕೆ ಸೇರಿ ಹೋಗ್ತವೋ ಅವುಗಳನ್ನು ವಿಘಟನೆಯಾಗುವ ವಸ್ತುಗಳು ಅಂತೇಳಿ ಕರೀತಾರೆ. ಉದಾಹರಣೆಗೆ ಸತ್ತ ಸಸ್ಯಗಳು, ಸತ್ತ ಪ್ರಾಣಿಗಳು, ಪ್ರಾಣಿಗಳ ತ್ಯಾಜ್ಯ ವಸ್ತುಗಳು, ಇವೆಲ್ಲವುಗಳನ್ನು ಸೂಕ್ಷ್ಮ ಜೀವಿಗಳು ಏನು ಮಾಡ್ತವೆ, ಕೊಳಿಸ್ತವೆ, ವಿಘಟಿಸ್ತವೆ, ಸರಳ ವಸ್ತುಗಳಾಗಿ ವಿಭಜಿಸಿ ಪರಿಸರಕ್ಕೆ ಸೇರಿಸ್ಬಿಡ್ತವೆ. ಅಂತಹ ವಸ್ತುಗಳನ್ನು ಜೈವಿಕ ವಿಘಟನೆಯಾಗುವ ವಸ್ತುಗಳು ಅಂತೇಳಿ ಕರೀತಾರೆ. ಈ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಇಂತಹ ತ್ಯಾಜ್ಯ ವಸ್ತುಗಳೆಲ್ಲ ಪರಿಸರದಲ್ಲಿ ಒಂದಾಗಿ ಹೋಗ್ತಾ ಇದ್ದಾವೆ. ಇಲ್ಲದೇ ಇದ್ದಿದ್ರೆ ಇವತ್ತು ಪರಿಸರದಲ್ಲಿ ನಾವು ಎಲ್ಲಿ ನೋಡಿದರೂ ಕೂಡ ಗಲೀಜೆ ಕಾಣ್ತಾ ಇತ್ತು. ನಾವು ಸತ್ತೊಂದು ಇಲ್ಲಿ ಸತ್ತೊಂದು ಬಿಸಾಕಿದ್ರೆ ಅದು ಹಾಗೇ ಇರ್ತಾ ಇತ್ತು. ಅಲ್ಲೆಲ್ಲ ಹೊಸ ಸಗಣಿ ಆಗ್ತಂದ್ರೆ ಅದು ಅಲ್ಲೇ ಇರ್ತಿತ್ತು. ನಾಯಿ ಸತ್ತೊಂದು ಬಿಸಾಕಿದ್ರಿ ಅದು ಅಲ್ಲೇ ಇರ್ತಾ ಇತ್ತು. ಯಾವುದೋ ಕಸ ತಗೊಂಡು ತಿಪ್ಪೆದ ಕಸ ಬಿಸಾಕಿದ್ರಿ ಅದು ಹಾಗೇ ಇರ್ತಾ ಇತ್ತು. ಆದರೆ ಇವತ್ತು ಏನಾಗಿದೆ, ಅದೆಲ್ಲ ಪರಿಸರದ ಜೊತೆ ಸೇರಿ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಸೂಕ್ಷ್ಮ ಜೀವಿಗಳು. ಇವತ್ತು ಪರಿಸರವನ್ನು ಸ್ವಚ್ಛವಾಗಿರುವಲ್ಲಿ ಸೂಕ್ಷ್ಮಾಣು ಜೀವಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹಾಗಾಗಿ ಜೈವಿಕ ವಿಘಟನೆಯಾಗುವ ವಸ್ತುಗಳೆಲ್ಲವುಗಳನ್ನು ವಿಘಟನೆ ಮಾಡ್ತಾ ಇರೋದು ಸೂಕ್ಷ್ಮ ಜೀವಿಗಳು. ಇನ್ನು ವಿಘಟನೆಯಾಗದ ವಸ್ತುಗಳು ನೋಡ್ರಿ, ಯಾವ ವಸ್ತುಗಳು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಒಳಪಡುವುದಿಲ್ಲವೋ, ಪರಿಸರದಲ್ಲಿ ಹಾಗೆ ಸಂಗ್ರಹಗೊಳ್ತವೋ ಅಂಥವುಗಳನ್ನು ವಿಘಟನೆಯಾಗದ ವಸ್ತುಗಳು ಅಂತ ಕರೀತಾರೆ. ಇವೇನಾಗ್ತವೆ, ಉದಾಹರಣೆಗೆ ಪ್ಲಾಸ್ಟಿಕ್ ತೆಗೆದುಕೊಳ್ರಿ, ಕಬ್ಬಿಣ ತೆಗೆದುಕೊಳ್ರಿ, ಮತ್ತೆ ಗಾಜು ತೆಗೆದುಕೊಳ್ರಿ, ಲೋಹಗಳು ತೆಗೆದುಕೊಳ್ರಿ, ಇವುಗಳು ಜೈವಿಕ ವಿಘಟನೆ ಆಗೋದಿಲ್ಲ. ಇವು ಹಾಗೆ ಪರಿಸರದಲ್ಲಿ ಸಂಗ್ರಹಗೊಂಡು ತನ್ನ ಹಾನಿಕಾರಕ ಗುಣಗಳನ್ನು ಹಾಗೆ ಉಳಿಸ್ಕೊಂಡು ದುರ್ವಾಸನೆಯನ್ನು ಬೀರ್ತವೆ. ನೀವೆಲ್ಲರೂ ಎಲ್ಲ ತಕ್ತಗೊಂಡು ಅಲ್ಲೆಲ್ಲೋ ಕಸ ಹಾಕಿರ್ತಾರೆ. ಅಲ್ಲಿ ಬರುವಾಗ ನೀವೇನು ಮಾಡ್ತೀರಿ, ಮೂಗು ಮುಚ್ಚಿಕೊಂಡು ಬರ್ತೀರಿ. ಅಲ್ಲೇ ಅನೇಕ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಹರಡಿಕೊಂಡಿರ್ತವೆ. ಅದು ನಮ್ಮ ವಾತಾವರಣ ಸಂಪೂರ್ಣವಾಗಿ ಹಾಳುಗೆಡವಿರ್ತವೆ. ಈ ರೀತಿ ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲಿಕ್ಕೆ ಸೂಕ್ಷ್ಮಾಣು ಜೀವಿಗಳನ್ನು ಬಳಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಆದರೆ ವಿಘಟನೆಯಾಗದ ವಸ್ತುಗಳು ಹಾಗೆ ಸಂಗ್ರಹ ಮಾಡೋದ್ರಿಂದ ಇವತ್ತು ಪರಿಸರ ಅತ್ಯಂತ ಮಲಿನವಾಗಿದೆ. ಆದರೆ ಅಪಾರ ಪ್ರಮಾಣದ ವಿಘಟನೆಯಾಗುವ ವಸ್ತುಗಳೆಲ್ಲವುಗಳು ಕೂಡ ಪರಿಸರಕ್ಕೆ ಸೇರಿ ಹೋಗ್ತಾ ಇದೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಎನ್ನುವಂಥದ್ದು. ಒಟ್ಟಾರೆ ಇಲ್ಲಿವರೆಗೆ ನಾವು ಸೂಕ್ಷ್ಮಾಣು ಜೀವಿಗಳು ಮಾನವನಿಗೆ ಮಿತ್ರ. ಹೇಗೆ ಮಿತ್ರ? ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ಹಾಲು ಮೊಸರಾಗಲಿಕ್ಕೆ ಕಾರಣ, ಬ್ರೆಡ್ ಮೃದುವಾಗಲಿಕ್ಕೆ ಕಾರಣ, ಔಷಧಿಗಳು, ಅಪಾರ ಪ್ರಮಾಣದ ಔಷಧಿಗಳ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಸೂಕ್ಷ್ಮಾಣು ಜೀವಿಗಳು ಮಾನವನ ಜೀವನದಲ್ಲಿ ಹಾಸುವಕ್ಕಾಗಿ ಅನೇಕ ರೀತಿಯಲ್ಲಿ ಉಪಯುಕ್ತತೆಯನ್ನು ಕೊಟ್ಕೊಂಡು ಹೋಗಿದ್ದಾರೆ. ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಹಾನಿ ಕೂಡ ಇದೆ. ಹಾಗಾದರೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಅಂದರೆ ಏನು, ಅವು ಯಾವ ರೀತಿ ಮಾನವನಿಗೆ ಹಾನಿಯನ್ನು ಉಂಟು ಮಾಡ್ತವೆ ಅನ್ನೋದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಕೆಲವು ಸೂಕ್ಷ್ಮ ಜೀವಿಗಳು ಮಾನವರಿಗಷ್ಟೇ ಅಲ್ಲದೆ ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ರೋಗಗಳನ್ನು ಕೂಡ ಉಂಟು ಮಾಡ್ತವೆ. ಅನೇಕ ರೋಗಗಳಿಗೆ ಸೂಕ್ಷ್ಮಾಣು ಜೀವಿಗಳು ಕಾರಣ ಆಗಿರುತ್ತೆ. ಹೀಗೆ ಮನುಷ್ಯ, ಸಸ್ಯ, ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನೇ ನಾವು ಏನಂತ ಕರಿತೇವೆ, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ನಾವು ಕರಿತೇವೆ. ಅದು ಮಾನವನಿಗಿರ್ಬೋದು, ಸಸ್ಯಗಳಿಗಿರ್ಬೋದು, ಪ್ರಾಣಿಗಳಿಗಿರ್ಬೋದು, ಜಾನುವಾರುಗಳಿಗಿರ್ಬೋದು, ಒಟ್ಟಾರೆ ಜೀವಿಗಳಿಗೆ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ಕರಿತೇವೆ. ಇಂತಹ ಸೂಕ್ಷ್ಮಾಣು ಜೀವಿಗಳು ಜೀವಿಗಳಿಗೆ ರೋಗಗಳನ್ನು ಉಂಟು ಮಾಡದಲ್ಲದೆ ಮಾನವನಿಗೆ ಉಪಯುಕ್ತವಾಗಿರುವಂತಹ ಆಹಾರ, ಬಟ್ಟೆ, ಚರ್ಮದ ವಸ್ತುಗಳನ್ನು ಕೂಡ ಹಾಳು ಮಾಡ್ತಾ ಇದ್ದಾವೆ. ನೋಡಿರ್ಬೋದು ನೀವು, ಅಮ್ಮ ಸಂಜೆ ಬಂದು ಯಾರು ಸಾಂಬಾರು ಮಾಡ್ತಾರೆ ಅಂತೇಳಿ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಬೆಳಿಗ್ಗೆನೆ ಸಾಂಬಾರು ಮಾಡಿಟ್ಟು ಹೋಗಿರ್ತಾರೆ. ನಿಮಗೆ ಹೇಳೋಗ್ತಾರೆ, ಮಧ್ಯಾಹ್ನ ಒಂದ್ಸಲ ಸಾಂಬಾರನ್ನ ಬಿಸಿ ಮಾಡಿಟ್ಟಿರಮ್ಮ ಅಂತ ಹೇಳಿರ್ತಾರೆ ನಿಮಗೆ, ಹೌದಲ್ವಾ? ಆದರೆ ನೀವು ಸಾಂಬಾರನ್ನ ಬಿಸಿ ಮಾಡೋದನ್ನು ಮರೆತು ಬಿಟ್ಟಿರ್ತೀರಿ. ಅಮ್ಮ ಬಂದು ರಾತ್ರಿ ಕಾಯಕ್ಕಿಡ್ತಾರೆ, ಸಾಂಬಾರು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅಮ್ಮನಿಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ.
ಸಾಂಬಾರು ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಮತ್ತೆ ಸುಸ್ತಾಗಿದ್ದನ್ನು ಮರೆತು ಮತ್ತೆ ನಿಮಗೆ ಹೊಸ ಸಾಂಬಾರನ್ನು ಮಾಡ್ತಾರೆ. ಆಹಾರ ಪದಾರ್ಥಗಳು ಇವತ್ತು ಕೆಟ್ಟೋಗ್ಲಿಕ್ಕೆ, ಅಳಿಸೋಗೋದು ಅಂತಿರಲ್ಲ, ಅದು ಅಳಿಸೋಗ್ಲಿಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ಬಟ್ಟೆಗಳು ನೋಡಿದಿರಿ, ಅಮ್ಮ ಅವಾಗ ರೇಷ್ಮೆ ಸೀರೆಗಳನ್ನೆಲ್ಲ ಹೊರಗೊಣ ಹಾಕ್ತಿರ್ತಾರೆ. ಯಾಕೆ? ಅಲ್ಲಿ ನುಸಿ ಹೊಡೆದಿರಿ, ಸಣ್ಣ 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 ತೂತ ಆಗಿರ್ತವೆ. ಅದಕ್ಕೆ ಕಾರಣ ಸೂಕ್ಷ್ಮಾಣುಜೀವಿಗಳು. ಬೆಲೆ ಬಾಳುವಂತಹ ರೇಷ್ಮೆ ಸೀರೆಗಳು ಕೂಡ ಇದರಿಂದ ಹಾಳಾಗುತ್ತವೆ, ಚರ್ಮದ ವಸ್ತುಗಳು ಹಾಳಾಗುತ್ತವೆ. ಒಟ್ಟಾರೆ ಸೂಕ್ಷ್ಮಾಣುಜೀವಿಗಳು ನಮಗೆ ಏನಾಗಿದೆ, ಅನೇಕ ಹಾನಿಯನ್ನು ಉಂಟು ಮಾಡೋದ್ರಿಂದ ಇವುಗಳು ನಮಗೆ ಹಾನಿಕಾರಕ ಅಂತೇಳಿ ನಾವು ಕರೀತೇವೆ. ಹಾಗಾದರೆ ಈ ರೀತಿಯ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಎಲ್ಲೆಲ್ಲಿ ಇರ್ತವೆ, ಯಾವ್ಯಾವುದ್ರ ಮೂಲಕ ಹರಡುತ್ತವೆ ಅನ್ನೋದ್ರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಮಾನವರಲ್ಲಿ ಅಥವಾ ಜೀವಿಗಳಿಗೆ ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣುಜೀವಿಗಳು ಈ ಕೆಳಗಿನ ರೀತಿಯಲ್ಲಿ ನಮ್ಮ ದೇಹವನ್ನು ಪ್ರವೇಶ ಮಾಡ್ತವೆ. ಯಾವ ರೀತಿ? ಉಸಿರಾಡುವ ಗಾಳಿಯ ಮೂಲಕ ಸೇರ್ತವೆ. ಉದಾಹರಣೆಗೆ ಈಗ ನನಗೆ ಸಖತ್ತು ನೆಗಡಿಯಾಗಿದೆ, ಶೀತ ಆಗಿದೆ, ನಾನು ಅಕ್ಷಿ ಅಂತ ಒಂದು ಸಲ ಸೀತೆ ಅಂದರೆ ಮಿಲಿಯನ್ ಗಟ್ಟಲೆ ಸೂಕ್ಷ್ಮಾಣುಜೀವಿಗಳು ಗಾಳಿಯನ್ನು ಸೇರ್ತವೆ. ಅದೇ ಗಾಳಿಯನ್ನು ಆರೋಗ್ಯವಂತರು ನೀವು ಸೇವಿಸಿದ್ರಿ ಅಂದರೆ ನಿಮಗೆ ರೋಗ ಬರುತ್ತೆ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳು ಉಸಿರಾಡುವ ಗಾಳಿಯ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡ್ತವೆ. ಹಾಗೆ ಕುಡಿಯುವ ನೀರು, ಇವತ್ತು ನೋಡಿದಿರಿ ಕುಡಿಯುವ ನೀರಿಗೆ ಅದೆಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಎಲ್ಲರ ಮನೆಯಲ್ಲೂ ಕೂಡ RO ರಿವರ್ಸ್ ಆಸ್ಮಾಸಿಸ್ ಇರುವಂತಹ ವಾಟರ್ ಫಿಲ್ಟರ್ನ ಹಾಕ್ಕೊಂಡಿದ್ದಾರೆ. ಎಲ್ಲ ಶಾಲೆಗಳಿಗೆ ನೋಡಿ, ಎಲ್ಲ ಆಫೀಸ್ನಲ್ಲಿ ಕೂಡ ಶುದ್ಧ ಕುಡಿಯುವ ನೀರನ್ನ ಇಟ್ಟಿರ್ತಾರೆ. ಒಟ್ಟಾರೆ ಕುಡಿಯುವ ನೀರಿನ ಮೂಲಕ ಕೂಡ ಸೂಕ್ಷ್ಮಾಣುಜೀವಿಗಳು ಹರಡ್ತವೆ. ತಿನ್ನುವ ಆಹಾರದ ಮೂಲಕ ನೋಡಿದಿರಿ, ರಸ್ತೆ ಬದಿ ಮಾರ್ತಾ ಇರ್ತಾರೆ, ಹಣ್ಣುಗಳನ್ನೆಲ್ಲ ಕೊಯ್ದಿಟ್ಟು ಅಲ್ಲಿ ನೊಣಗಳೆಲ್ಲ ಕುತ್ಕೊಂಡು ಜುಮ್ಮಂತಿರ್ತವೆ. ಅಂತಹ ಆಹಾರದ ಮೂಲಕ ಕೂಡ ಏನಾಗುತ್ತೆ, ರೋಗಗಳು ಸೂಕ್ಷ್ಮಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸ್ತವೆ. ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ, ಯಾವುದೋ ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಿದೆ, ಅವನ ಕೈಯಲ್ಲೆಲ್ಲ ಸೂಕ್ಷ್ಮಾಣುಜೀವಿಗಳಿರ್ತವೆ. ಅವನಿಗೆ ನೋಡಿದಿರಿ, ಈಗ ಕೊರೋನಾ ಬಂದ ಮೇಲೆ ಥ್ಯಾಂಕ್ಸ್ ಕೊಡೋಂಗಿಲ್ಲ, ಎಲ್ಲರಿಗೂ ಕೈ ಮುಗಿಬೇಕು. ಯಾಕೆ? ಅವನು ಹಿಂಗೆ ಅಂದ್ಕೊಂಡಿರ್ತಾರೆ ಅಲ್ಲಿ ಕೊರೋನಾ ಕಾರಣವಾದ ವೈರಸ್ಗಳಿರ್ತವೆ. ಥ್ಯಾಂಕ್ಸ್ ಕೊಟ್ಟಾಗ ಆ ವೈರಸ್ಗಳು ನಮಗೆ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಕೂಡ ಈ ರೋಗಗಳು ನಮಗೆ ಹರಡ್ತವೆ. ಪ್ರಾಣಿಗಳ ಮೂಲಕ ಕೂಡ ರೋಗಗಳು ಹರಡ್ತವೆ. ಬಿಸಿರೋಗ ನಾಯಿಯಿಂದ ಹರಡುತ್ತೆ, ಬೆಕ್ಕಿಂದ ಹರಡುತ್ತೆ. ಹೀಗೆ ಪ್ರಾಣಿಗಳಿಂದ ಕೂಡ ಸೂಕ್ಷ್ಮಾಣುಜೀವಿಗಳು ಹರಡ್ತವೆ. ಅರ್ಥ ಮಾಡ್ಕೊಳ್ಳಿ, ಸೂಕ್ಷ್ಮಾಣುಜೀವಿಗಳು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ, ತಿನ್ನುವ ಆಹಾರದ ಮೂಲಕ, ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಹಾಗೂ ಪ್ರಾಣಿಗಳಿಂದ ಕೂಡ ಇಂತಹ ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹವನ್ನು ಹರಡ್ತವೆ. ಅಷ್ಟೇ ಅಲ್ಲ, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಯಾವ ರೋಗಗಳು ಹರಡ್ತವೆ ಅವುಗಳನ್ನು ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರಿತೇವೆ. ಅಂದರೆ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೇವೆ. ಇಲ್ಲಿ ಸಂಪರ್ಕದಿಂದ ಹರಡುವ ಡಿಸೀಸಸ್, ಕಮ್ಯುನಿಕೇಬಲ್ ಡಿಸೀಸಸ್. ಕಮ್ಯುನಿಕೇಬಲ್ ಅಂದರೆ ಸಂಪರ್ಕದಿಂದ ಹರಡುವ ರೋಗಗಳು ಸಾಂಕ್ರಾಮಿಕ ರೋಗಗಳು ಅಂತ ಕೂಡ ಕರೀತಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಸಾಂಕ್ರಾಮಿಕ ರೋಗಗಳು ಎಂದರೇನು ಅಥವಾ ಸಂಪರ್ಕದಿಂದ ಹರಡುವ ರೋಗಗಳೆಂದರೇನು ಅಂತ ಕೇಳಿದರೆ, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವಂತಹ ರೋಗಗಳನ್ನು ಸಾಂಕ್ರಾಮಿಕ ರೋಗಗಳು ಅಂತೇಳಿ ನಾವು ಕರೀತೇವೆ. ಉದಾಹರಣೆಗೆ ಕಾಲರಾ ರೋಗ, ಒಬ್ಬರಿಂದ ಒಬ್ಬರಿಗೆ ಕಾಲರಾ ರೋಗ ಹರಡುತ್ತೆ. ಸಾಮಾನ್ಯ ಶೀತ, ನಾನು ಹೇಳಿದ್ರೆ ಶೀತ ಆಗಿದ್ದೆ, ನಾನು ಅಕ್ಷಿ ಅಂತ ಸೇರಿದ ಕೂಡಲೇ ಅವರಿಗೂ ಕೂಡ, ಎದುರುಗಡೆ ಇದ್ದವ್ರಿಗೂ ಕೂಡ ಆ ಕಾಯಿಲೆ ಬರುತ್ತೆ. ಚಿಕನ್ ಪಾಕ್ಸ್ ಅಥವಾ ಸಿತಾಳೆ ಸಿಡುಬು ಅಂತ ಕರಿತೀರಿ, ಅದು ಕ್ಷಯ ರೋಗ. ಈ ಎಲ್ಲ ರೋಗಗಳು ನಾವು ಸಾಂಕ್ರಾಮಿಕ ರೋಗಗಳು ಅಂತ ಕರಿತೇವೆ. ಕೊರೋನಾ ಕೂಡ ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಕೆಲವು ಕೀಟಗಳ ಮೂಲಕ ಹರಡ್ತವೆ, ಕೆಲವು ನೀರಿನ ಮೂಲಕ ಹರಡ್ತವೆ, ಕೆಲವು ಗಾಳಿಯ ಮೂಲಕ ಹರಡ್ತವೆ, ಕೆಲವು ದೈಹಿಕ ಸಂಪರ್ಕದ ಮೂಲಕ ಹರಡ್ತವೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳಿಗೆ ನಾವು ಏನಂತ ಕರಿತೇವೆ, ಸಾಂಕ್ರಾಮಿಕ ರೋಗಗಳು ಅಂತೇಳಿ ನಾವು ಕರೀತೇವೆ. ಈಗ ನಾವು ಇಲ್ಲಿಯವರೆಗೆ ರೋಗಗಳು ಹೇಗೆ ಹರಡುತ್ತವೆ ಅಂತ ಗೊತ್ತಾಯಿತು. ಸೂಕ್ಷ್ಮಾಣುಜೀವಿಗಳಿಂದ ಹರಡುವ ರೋಗಗಳ ಬಗ್ಗೆ ನಾವೀಗ ತಿಳಿದುಕೊಳ್ತಾ ಹೋಗೋಣ. ಒಬ್ಬ ವ್ಯಕ್ತಿ, ನನ್ನ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ನಾನೇ ಸಾಮಾನ್ಯ ಶೀತದಿಂದ ನಾನು ಹರಡ್ತಾ ಇದ್ದೀನಿ, ನೆಗಡಿ ಆಗ್ಬಿಟ್ಟಿದೆ, ಖರ್ಚು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಈ ಕ್ಲಾಸ್ ರೂಮಲ್ಲಿ ಪಾಠ ಮಾಡುವಾಗ ಜೋರಾಗಿ ಅಕ್ಷಿ ಅಂತ ಸೀನಿದಾಗ ಮಿಲಿಯನ್ ಗಟ್ಟಲೆ ವೈರಸ್ಗಳು
ಏನಾಗ್ತವೆ? ಗಾಳಿಯಲ್ಲಿ ಹರಡಿಕೊಳ್ಳುತ್ತವೆ. ಅದೇ ಗಾಳಿಯನ್ನ ಆರೋಗ್ಯವಂತ ವ್ಯಕ್ತಿ ಸೇವಿಸಿದಾಗ ಆ ವ್ಯಕ್ತಿಗೂ ಕೂಡ ಸಾಮಾನ್ಯ ಶೀತ ಬಹಳ ಸರಳವಾಗಿ ಆ ವ್ಯಕ್ತಿಗೂ ಕೂಡ ಹರಡುತ್ತೆ. ಹಾಗಾಗಿ ಈ ಸೋಂಕನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು ವಾಹಕಗಳಂತೆ ವರ್ತಿಸ್ತವೆ. ಇವುಗಳಲ್ಲಿ ಕೆಲವು ಕೀಟಗಳು ಮತ್ತೆ ಪ್ರಾಣಿಗಳು ಕೂಡ ವಾಹಕಗಳಂತೆ ವರ್ತಿಸ್ತವೆ. ಅಂದರೆ ಈ ರೋಗಾಣುಗಳನ್ನು ಒಬ್ಬರಿಂದ ಒಬ್ಬರಿಗೆ ಕೊಂಡೊಯ್ಯುವಲ್ಲಿ ಅನೇಕ ಕೀಟಗಳು ಪ್ರಾಣಿಗಳು ವಾಹಕಗಳಂತೆ ಕೆಲಸವನ್ನು ಮಾಡ್ತವೆ. ಅದಕ್ಕೊಂದು ಉದಾಹರಣೆ ನೊಣ ಇದೆ. ಅಲ್ಲೆಲ್ಲೋ ಯಾರೋ ಒಬ್ಬ ವ್ಯಕ್ತಿಗೆ ಆಮಶಂಕೆ ಭೇದಿ ಇತ್ತು, ಗಲೀಜು ಮಾಡಿ ಹೋಗ್ಬಿಟ್ಟಿದ್ದ. ಎಲ್ಲ ನೊಣಗಳೆಲ್ಲ ಕೂತಿರ್ತವೆ. ಅಲ್ಲೇ ಪಕ್ಕದಲ್ಲಿ ಏನು ಮಾಡ್ತಾರೆ, ಒಬ್ಬ ಹಣ್ಣುಮಾರನ್ನು ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ಕೊತಾನೆ. ಆ ನೊಣಗಳು ಅಲ್ಲಿ ಕೂತಿದ್ದಂಥ ನೊಣಗಳೆಲ್ಲ ಬಂದ್ಬಿಟ್ಟು ಈ ಕಲ್ಲಂಗಡಿ ಹಣ್ಣೇನು ಇದು ಮಾಡ್ತಿರ್ತಾರೆ ಅದ್ರ ಮೇಲೆ ಕೂತ್ಕೊತಾರೆ. ಆ ಹಣ್ಣನ್ನು ನೀವು ತಗೊಂಡು ತಿಂತೀರಿ. ಏನಾಗುತ್ತೆ? ಆ ಹೊಲಸು ನೊಣಗಳಿಂದ ಏನಾಯಿತು, ಸೂಕ್ಷ್ಮಾಣುಜೀವಿಗಳು ಈ ಆಹಾರಕ್ಕೆ ಬಂದು ಅಂಟಿಕೊಳ್ತು. ಅದನ್ನು ನೀವು ಸೇವಿಸಿದ್ರಿಂದ 2 ದಿವಸ ಬಿಟ್ಟು ನಿಮಗೂ ಕೂಡ ಆಮಶಂಕೆ ಭೇದಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ನೊಣ ಒಂದು ವಾಹಕವಾಗಿ ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯ ಮೇಲೆ ಕುಳಿತುಕೊಳ್ಳೋದ್ರಿಂದ ಅದರ ದೇಹಕ್ಕೆ ರೋಗಾಣುಗಳು ಅಂಟಿಕೊಳ್ತವೆ. ನಂತರ ಅದು ತೆರೆದಿಟ್ಟ ಆಹಾರದ ಮೇಲೆ ಕುಳಿತುಕೊಳ್ಳೋದ್ರಿಂದ ಅದು ಬೇರೆಯವರಿಗೂ ಕೂಡ ರೋಗವನ್ನು ಹರಡುತ್ತೆ. ಅದೇ ರೀತಿ ಇಂಥ ಆಹಾರವನ್ನು ಆರೋಗ್ಯವಂತರು ಸೇವಿಸಿದಾಗ ಅವ್ರಿಗೂ ಕೂಡ ರೋಗ ಬರುತ್ತೆ ಎನ್ನುವಂಥದ್ದು. ಆದ್ದರಿಂದ ತೆರೆದಿಟ್ಟ ಆಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರದು. ಈ ರೀತಿ ಸೂಕ್ಷ್ಮ ಜೀವಿಗಳಿಂದ ಹರಡುವಂತಹ ಸಾಮಾನ್ಯ ರೋಗಗಳು ಯಾವ್ಯಾವುದು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ಮಲೇರಿಯಾ ರೋಗ ನೋಡ್ರಿ, ನಾವು ನಿಮಗೊಂದು ಪ್ರಶ್ನೆ ಕೇಳ್ತೀವಿ, ಮಲೇರಿಯಾ ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣುಜೀವಿಯನ್ನು ಹೆಸರಿಸಿ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಅನಾಫಿಲಿಸ್ ಸೊಳ್ಳೆ ಸರ್ ಅಂತೀರಿ. ಖಂಡಿತ ಅಲ್ಲ. ನಾನು ಕೇಳಿದ್ದೇನು, ಮಲೇರಿಯಾ ರೋಗವನ್ನು ಹರಡುವ ಸೂಕ್ಷ್ಮಾಣುಜೀವಿ. ಈಗಾಗಲೇ ನಿಮಗೆ ಗೊತ್ತು, ಸೂಕ್ಷ್ಮಾಣುಜೀವಿ ಅಂದರೆ ಬರೀ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅನಾಫಿಲಿಸ್ ಸೊಳ್ಳೆಯನ್ನು ಬರೀ ಕಣ್ಣಿಂದ ನೋಡೋಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಅದು ವಾಹಕ ಕೀಟ ಅಷ್ಟೇ. ಅನಾಫಿಲಿಸ್ ಸೊಳ್ಳೆ ವಾಹಕ ಕೀಟ. ಆಕ್ಚುಲಿ ಮಲೇರಿಯಾ ರೋಗವನ್ನು ಹರಡುವ ಸೂಕ್ಷ್ಮ ಜೀವಿ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತೇಳಿ ಕರೀತಾರೆ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬಂತಹ ಸೂಕ್ಷ್ಮಾಣುಜೀವಿ ಮಲೇರಿಯಾ ರೋಗಕ್ಕೆ ಕಾರಣ. ಅದನ್ನು ಹರಡುವ ಕೀಟ ಅನಾಫಿಲಿಸ್ ಸೊಳ್ಳೆ ಆಗಿರುತ್ತೆ. ಹಾಗೆ ಡೆಂಗ್ಯೂ ಜ್ವರ ಮತ್ತು ಚಿಕುನ್ಗುನ್ಯಾ ಇವತ್ತು ಕಾಮನ್ ಆಗಿ ಇರುವಂಥದ್ದು. ಏನು ಕೊರೋನಾದ ಜೊತೆಗೆ ಇವುಗಳು ಕೂಡ ತಮ್ಮ ನರ್ತನವನ್ನು ಮಾಡ್ತವೆ. ಬಹಳ ಡೇಂಜರ್ ಆಗಿರುವಂಥ ಕಾಯಿಲೆಗಳು. ಇದಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಈಡಿಸ್ ಪ್ರಭೇದ, ಈಡಿಸ್ ಈಜಿಪ್ಟೈ ಅಥವಾ ಈಡಿಸ್ ಪ್ರಭೇದದ ಸೂಕ್ಷ್ಮಜೀವಿಗಳಿಂದ ಡೆಂಗ್ಯೂ ಚಿಕನ್ಗುನ್ಯಾ ಕಾಯಿಲೆ ಬರ್ತವೆ. ಅದಕ್ಕೆ ಕಾರಣ ಸೊಳ್ಳೆ. ನೋಡ್ರಿ, ಹಗಲು ಹೊತ್ತು ಸೊಳ್ಳೆಗಳಿಂದ ಕಡಿಸ್ಕೊಳ್ಳೋದು ಬಹಳ ಡೇಂಜರ್. ಆ ಸೊಳ್ಳೆಗಳ ಮೇಲೆ ಬಿಳಿ ಚುಕ್ಕೆಗಳಿತ್ತು ಅಂದರೆ ಅದು ಚಿಕನ್ಗುನ್ಯಕ್ಕೆ ಮತ್ತು ಡೆಂಗ್ಯೂ ಜ್ವರ ಹರಡಲಿಕ್ಕೆ ಕಾರಣವಾದ ಸೊಳ್ಳೆಗಳಾಗಿರ್ತವೆ. ಹಾಗಾಗಿ ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳನ್ನು ಕಡಿಸ್ಕೋಬೇಡ್ರಿ ಅನ್ನುವಂಥದ್ದು. ಹಾಗಾಗಿ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾವನ್ನು ನಾವು ತಡೆಗಟ್ಟಲಿಕ್ಕೆ ಸೊಳ್ಳೆಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಆನೆಕಾಲಿನ ರೋಗ, ಇದು ಸಾಮಾನ್ಯವಾಗಿ ಕೊರೋನಾ ಇದು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದ ಜನರಲ್ಲಿ ಕಂಡು ಬರ್ತದೆ. ಇಲ್ಲಿ ಕರಾವಳಿ ಪ್ರದೇಶದ ಜನರಲ್ಲಿ ಈ ರೋಗ ಕಂಡು ಬರುತ್ತೆ. ಅದಕ್ಕೆ ಕಾರಣವಾದ ಸೂಕ್ಷ್ಮ ಜೀವಿ ಯಾವುದು? ಪೈಲೇರಿಯಾ ಅಂತ ಕರಿತೇವೆ. ಆ ಪೈಲೇರಿಯಾಕ್ಕೆ ಕಾರಣವಾದ ಸೂಕ್ಷ್ಮ ಜೀವಿಯನ್ನು ಹರಡುವಂಥದ್ದು ಕ್ಯುಲೆಕ್ಸ್ ಎಂಬ ಸೊಳ್ಳೆ. ನೋಡ್ರಿ, ಕ್ಯುಲೆಕ್ಸ್ ಎಂಬ ಸೊಳ್ಳೆಯಿಂದ ಆನೆಕಾಲಿನ ರೋಗ ಬರುತ್ತಂತೆ. ಇನ್ನೊಂದು ಕಾಲರ ರೋಗ ಹರಡಲಿಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ವಿಬ್ರಿಯೋ ಕಾಲರೆ. ವಿಬ್ರಿಯೋ ಕಾಲರೆ ಇಂದ ವಿಬ್ರಿಯೋ ಕಾಲರೆ ಸೂಕ್ಷ್ಮಜೀವಿಯನ್ನು ಹರಡುವಂಥದ್ದು ನೊಣ. ನೊಣ ವಾಹಕ ಜೀವಿಯಾಗಿ ಕೆಲಸವನ್ನು ಮಾಡುತ್ತೆ. ಮತ್ತೊಂದು ಟೈಫಾಯ್ಡ್ಗೆ ಕಾರಣವಾದ ಸೂಕ್ಷ್ಮಜೀವಿ ಸಾಲ್ಮೊನೆಲ್ಲಾ ಟೈಫಿ ಎಂಬಂಥದ್ದು. ಇದನ್ನು ಹರಡುವ ವಾಹಕ ಜೀವಿ ನೊಣ. ನೋಡಿ, ಹೀಗೆ ಇವೆಲ್ಲವೂ ವಾಹಕ ಜೀವಿಗಳು, ಇವೆಲ್ಲವುಗಳು ಸೂಕ್ಷ್ಮ ಜೀವಿಗಳು, ಇವೆಲ್ಲ ಮಾರಕ ರೋಗಗಳು. ನೋಡಿ, ಇಂತಹ ಸೂಕ್ಷ್ಮಾಣು ಜೀವಿಗಳಿಂದ ಮಾನವನಿಗೆ ಇಂತಹ ಮಾರಕ ರೋಗಗಳು ಬರ್ತವೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಮಾನವನಿಗೆ ಹಾನಿಕಾರಕ. ಇಲ್ಲಿಯವರೆಗೆ ನೀವು ಸೂಕ್ಷ್ಮಾಣು ಜೀವಿಗಳ ಹೇಗೆ ಮಾನವನಿಗೆ ಶತ್ರು ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ಈ ಒಂದು ಅವಧಿಗೆ ನಾನು ಇತಿಶ್ರೀಯನ್ನು